ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಟರಾಜ್ ಅಂತ ಹೇಳಿ, ನಾನು ಒಬ್ಬ ಲೇಖಕ. 1929ನೇ ಇಸವಿನಲ್ಲಿ ಕನ್ನಡ ನಾಡಿನಲ್ಲಿ ಒಂದು ಹೊಸ ನಕ್ಷತ್ರದ ಉದಯವಾಗುತ್ತೆ, ಮಹಾನ್ ನಟನ ಉದಯ ಆಗುತ್ತೆ. ಆ ನಟ ಕೊಟ್ಟಿರ್ತಕ್ಕಂತಹ ಮೌಲ್ಯಗಳಿದ್ದಾವಲ್ಲ, ಅವು ಜೀವನ ಪೂರ್ತಿ ನೆಂದರೂ ಕೂಡ ಸಾಕಾಗೋದಿಲ್ಲ. ಬೊಗಸೆಗಳಲ್ಲಿ ತುಂಬಿಕೊಟ್ಟರು ಮೌಲ್ಯಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅಂತ ದೊಡ್ಡ ನಟ. ಆ ನಟನ ಒಂದು ಪುಸ್ತಕವನ್ನು ಬರೆಯುವಂತಹ ಸೌಭಾಗ್ಯವನ್ನು ಆ ದೇವರು ನಮ್ಮನ್ನು ಕರುಣಿಸಿದ್ದಾನೆ. ನಾನು ಬರದೆ ಅಂತ ಖಂಡಿತ ಹೇಳಲ್ಲ, ಮೇಲಿರೋ ರಾಜ್ ಅದನ್ನು ಬರೆಸಿದ್ದಾರೆ. ಆ ಮೌಲ್ಯ ಅಷ್ಟಿದೆ. ನಂದೇನು ದೊಡ್ಡ ಹೆಚ್ಚುಗಾರಿಕೆ ಏನಿಲ್ಲ, ಇಲ್ಲಿ ನಂದು ಏನೂ ಹೆಚ್ಚುಗಾರಿಕೆ ಇಲ್ಲ. ಆ ಮಹಾತ್ಮ ಆ ಮೌಲ್ಯಗಳನ್ನು ಚಿತ್ರಗಳಲ್ಲಿ ಹೇಗೆ ತೋರಿಸಿದರು ಮತ್ತು ಜೀವನದಲ್ಲಿ ಹೇಗೆ ಪಾಲನೆ ಮಾಡಿದರು, ಇವೆಲ್ಲವನ್ನು ಈ ಸಾಕ್ಷಾತ್ಕರಿಸಿರ್ತಕ್ಕಂಥ ಮಹಾನ್ ನಟ ಡಾಕ್ಟರ್ ರಾಜ್ಕುಮಾರ್. ವರನಟ, ನಟ ಸಾರ್ವಭೌಮ, ಕೆಂಟಗಿ ಕರ್ನ, ನೀವೇನೋ ಬೇಕಾದರೂ ಬಿರುದು ಕೊಟ್ಕೊಳ್ರಿ. ಅದಕ್ಕಿಂತ ಮೀರಿದವರು ನಮ್ಮ ಡಾಕ್ಟರ್ ರಾಜ್ಕುಮಾರ್. ಜಗತ್ತಿನ ಯಾವ ನಟನೂ ಇಲ್ಲ ರೀ ಆ ಥರ. ನಿಮ್ಗೆ ಇನ್ನೂ ಅಂತ ತಿಳ್ಕೊಳ್ಳಿ, ಅವರು ಏನು ಚಿತ್ರಗಳಲ್ಲಿ ಮೌಲ್ಯಗಳನ್ನು ತೋರಿಸಿ ಪಾಲನೆ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದಕ್ಕಿಂತ ಹೆಚ್ಚಾಗಿ ಜೀವನದಲ್ಲಿ ಪಾಲನೆ ಮಾಡಿದರು. ಇದು ನೆನಪಿಟ್ಟುಕೊಳ್ಬೇಕಾದ ವಿಷಯ. ಅಂತಹ ಮಹಾನ್ ನಟನ ಒಂದು ದೊಡ್ಡ ಪುಸ್ತಕವನ್ನು ಬರೆಯುವಂತಹ ಒಂದು ಅವಕಾಶ ನನಗೆ ಸಿಕ್ಕಿದ್ದು, ನಾನು ಆ ದೇವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಪುಸ್ತಕದ ಹೆಸರು ಮೌಲ್ಯಗಳ ಸರದಾರ ಡಾಕ್ಟರ್ ರಾಜ್ಕುಮಾರ್. ಈ ಪುಸ್ತಕದಲ್ಲಿ ನಿಮಗೆ ನಾನು ಏನನ್ನು ಕೊಟ್ಟಿದ್ದೇನೆ ಅಂತ ಹೇಳಿದರೆ, ಸುಮಾರು 125 ಚಿತ್ರಗಳ, ಸಾಮಾಜಿಕ ಚಿತ್ರಗಳು. ಅದರಲ್ಲಿ ಒಂದು 8-10 ಚಿತ್ರಗಳನ್ನು ಬಿಟ್ಟಿದ್ದೇನೆ ನಾನು. ಬಾಂಡ್ ಸಿನಿಮಾಗಳನ್ನು ಬಿಟ್ಟಿದ್ದೇನೆ. ಬಾಂಡ್ ಸಿನಿಮಾಗಳಲ್ಲಿ ಮೌಲ್ಯಗಳನ್ನಷ್ಟು ನಾವು ಪ್ರತಿಪಾದನೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ 125 ಸಾಮಾಜಿಕ ಚಿತ್ರಗಳಲ್ಲಿ ಏನು ಮೌಲ್ಯಗಳನ್ನು ಕೊಟ್ಟರು ಸಮಾಜಕ್ಕೆ, ಮಾನವೀಯ ಮೌಲ್ಯಗಳಾಗಿರ್ಬೋದು, ಸಾಮಾಜಿಕ ಮೌಲ್ಯಗಳಾಗಿರಬಹುದು, ಅಥವಾ ಬೇರೆ ಇತರೆ ಮೌಲ್ಯಗಳಾಗಿರ್ಬೋದು, ಸಾಮಾನ್ಯ ಮೌಲ್ಯಗಳಾಗಿರ್ಬೋದು, ಸತ್ಯ, ಅಹಿಂಸೆ, ಈ ಥರದ ಮೌಲ್ಯಗಳಾಗಿರ್ಬೋದು, ಜನಸಾಮಾನ್ಯರಿಗೆ ಬೇಕಾದ ಮೌಲ್ಯಗಳನ್ನು ಕೊಟ್ಟರು. ಹಾಗಾಗಿ ಅತ್ಯಂತ ಹೆಚ್ಚು ಜನಪ್ರಿಯರಾದ ಕಾರಣ ಏನಪ್ಪ ಅಂದರೆ, ಜನಸಾಮಾನ್ಯರನ್ನು ತಲುಪಿದ್ರು ಅವರು. ದೊಡ್ಡವರನ್ನು ತಲುಪೋದು ಬೇಡ, ಹೆಚ್ಚು ಜನಸಾಮಾನ್ಯರನ್ನು ತಲುಪಿದ ಮಹತ್ವಪೂರ್ಣ ನಟ ನಮ್ಮ ರಾಜ್ಕುಮಾರ್. 125 ಚಿತ್ರಗಳಲ್ಲಿ ಏನು ಅಂದರೆ, ನೀವು ಹೇಳ್ಬೋದು ಮೌಲ್ಯಗಳನ್ನು ಒಬ್ಬರೇ ಕೊಟ್ರ, ಅದಕ್ಕೆ ಬೇಕಾದಷ್ಟು ಪೂರಕ ಅಂಶಗಳು ಇರಬಹುದು. ಆದರೆ ಆ ಮೌಲ್ಯಗಳನ್ನು ತಮ್ಮ ಪಾತ್ರಗಳಲ್ಲಿ ನೀವು ಪಾತ್ರಗಳನ್ನು ನೋಡಬೇಕ್ರಿ. ಆ ಕೃಷ್ಣದೇವರಾಯ ಸಿನಿಮಾ ನೋಡಿ, ಇದರಲ್ಲಿ ಆ ತಿಮ್ಮರಸನ ಕಣ್ಣುಗಳನ್ನು ಕೀಳಿಸಿದಾಗ ಲಾಸ್ಟ್ ಸೀನ್ನಲ್ಲಿ ಬರುತ್ತೆ. ಆ ಕಣ್ಣುಗಳನ್ನು ತಿಳಿಸಿದಾಗ ಆ ರಾಜ್ ಮಾಡ್ತಕ್ಕಂಥ ಅಭಿನಯ ಇದೆಯಲ್ಲ, ಜಗತ್ತಿನ ಯಾವ ನಟನೂ ಮಾಡಲಾರ ಆ ಅಭಿನಯವನ್ನು. ಆ ದುಃಖದ ಸನ್ನಿವೇಶ ಆಗಲಿ, ನಗುವ ಸನ್ನಿವೇಶ ಆಗಲಿ. ನಮ್ಮ ಕಾಲದಲ್ಲಿ ಹೆಣ್ಮಕ್ಳು ಹೆಂಗೆ ಅಳ್ತಾ ಇದ್ರು ಕಂಡ್ರೆ ರಾಜ್ಕುಮಾರ್ ಸಿನಿಮಾ ನೋಡಿದರೆ, ನಮಗಿಂತ ಮಗ ಇರಬಾರ್ದಾಗಿತ್ತ, ನಮಗಿಂತ ತಂದೆ ಇರಬಾರ್ದಾಗಿತ್ತ, ನಮಗಿಂತ ಗುರು ಇರಬಾರ್ದಾಗಿತ್ತ, ನಮಗಿಂತ ಮಹಾರಾಜ ಇರಬಾರ್ದಾಗಿತ್ತ, ನನಗಿಂತ ಶಿಕ್ಷಕ ಇರಬಾರ್ದಾಗಿತ್ತ. ಎಂಥ ಪಾತ್ರಗಳನ್ನು ಮಾಡಿದ್ದಾರೆ, ಎಷ್ಟೆಷ್ಟು ಪಾತ್ರಗಳನ್ನು ಮಾಡಿದ್ದಾರೆ ಡಾಕ್ಟರ್ ರಾಜ್. ದೇವರ ಮಕ್ಕಳು ಅಂತ ಸಿನಿಮಾದಲ್ಲಿ ಗಾಡಿಯನ್ನು ಎಳಿತಾರೆ, ಮಯೂರದಂಥ ಸಿನಿಮಾದಲ್ಲಿ ಸಿಂಹಾಸನದಲ್ಲಿ ಕೂತು ಮಹಾರಾಜನಾಗ್ತಾರೆ. ಇವತ್ತು ಕೃಷ್ಣದೇವರಾಯ ಹೇಗಿದ್ದ ಅಂತ ನಮಗೇನಾದರೂ ಗೊತ್ತಾ? ಯಾರಾದರೂ ಜನಸಾಮಾನ್ಯರನ್ನು ಕೇಳಿ ಕೃಷ್ಣದೇವರಾಯ ಹೇಗಿದ್ದರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಇದ್ದಾಗಿದ್ದರು. ರಾಘವೇಂದ್ರ ಸ್ವಾಮಿಗಳು ಹೇಗಿದ್ದರು ಅಂತ ಹೇಳಿದರೆ ಡಾಕ್ಟರ್ ರಾಜ್ಕುಮಾರ್ ಮಾಡಿದ್ದಾರೆ ನೋಡಿ ಸಿನಿಮಾ. ಹಾಗಿದ್ದರು ರಾಜ್ಕುಮಾರ್, ಹಾಗೆ ಇದ್ದರು ಕಣ್ರಿ. ಆ ಮುಖದಲ್ಲಿರ್ತಕ್ಕಂಥ ಕಳೆ ಆಗಿರ್ಬೋದು. ಕೆಲವು ನಟರು ನಗೋಕೆ ಬರ್ತಿರಲಿಲ್ಲ, ಅಳಗೆ ಬರ್ತಾ ಇರಲಿಲ್ಲ. ಯಾವ ಭಾವ ಬೇಕ್ರಿ ನಿಮಗೆ? ನವರಸಗಳಲ್ಲಿ ಯಾವ ಭಾವ ಬೇಕ್ರಿ? ಎಲ್ಲ ಭಾವಗಳಿಗೂ ಚೈತನ್ಯ ತುಂಬಿದ ನಟ. ಆ ಮೌಲ್ಯಗಳು ಹಾಗೆ ಹೊರಗೆ ಬರ್ತಾಯಿದ್ವು. ರಾಜ್ಕುಮಾರ್ ನಟನೆ ಮಾಡಲಿಲ್ಲ, ಖಂಡಿತ ನಟನೆ ಮಾಡಿಲ್ಲ ರಾಜ್ಕುಮಾರ್ ಆ ಪಾತ್ರಗಳಲ್ಲಿ ತಾವೇ ಆವಾಹನೆಗೊಳ್ತಾ ಇದ್ರು. ಅಂತಹ ಅದ್ಭುತ ನಟ ಕಣ್ರಿ. ಆ ನಟನ 125 ಸಾಮಾಜಿಕ ಚಿತ್ರಗಳಲ್ಲಿ ಮೌಲ್ಯಗಳನ್ನು ಹೇಗೆ ಹೇಳಿದರು ಮತ್ತು ಜೀವನಗಳಲ್ಲಿ ಹೇಗೆ ಪಾಲನೆ ಮಾಡಿದರು, ಅಂತಹ ಅದ್ಭುತವಾದ ಒಂದು ಏನು ಸಾಮರಸ್ಯವನ್ನು, ಸಮೀಕರಣವನ್ನು ಈ ಚಿತ್ರದಲ್ಲಿ ಕೊಟ್ಟಿದ್ದೇನೆ. ಇಲ್ಲಿ ಸುಮಾರು 652 ಪುಟಗಳ ಪುಸ್ತಕ. ಈ ಪುಸ್ತಕ ತುಂಬ ಅದ್ಭುತವಾಗಿದ್ದಿದೆ. ಈ ಪುಸ್ತಕವನ್ನು ನಮ್ಮ ಸ್ನೇಹ ಬುಕ್ ಹೌಸ್ನ ಪರಶಿವಪ್ಪನವರು ಈ ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ. ಈ ಮುಖಪುಟಕ್ಕೆ ನಮ್ಮ ನಾಡಿನ ಪ್ರಖ್ಯಾತ ವಿದ್ವಾಂಸರಾಗಿರ್ತಕ್ಕಂಥ ಅರಳುಮಲ್ಲಿಗೆ ಸರ್ ಅವರು ಮುನ್ನುಡಿಯನ್ನು ಬರೆದಿದ್ದಾರೆ. ಬರಗೂರು ರಾಮಚಂದ್ರಪ್ಪನವರು ಬೆನ್ನುಡಿಯನ್ನು ಬರೆದಿದ್ದಾರೆ. ಮಹಾನ್ ಕಲಾವಿದ ಮೂರ್ತಿಯವರು, MS ಮೂರ್ತಿಯವರು ಇದಕ್ಕೆ ಬಹಳ ಸೊಗಸಾದ ಚಿತ್ರವನ್ನು ಬರೆದಿದ್ದಾರೆ. ಆಮೇಲೆ ಜಯಕುಮಾರ್ ಅವರು DTPಯನ್ನು ಬಹಳ ಸೊಗಸಾಗಿ ಮಾಡಿದ್ದಾರೆ. ಮತ್ತು ಚಿತ್ರಕಲಾವಿದರು ಮತ್ತು ಬೇರೆ ಇದರ ಮುಖಪುಟವನ್ನು ಬೇರೆ ವಿನ್ಯಾಸ ಮಾಡಿರ್ತಕ್ಕಂಥವ್ರು ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ನನ್ನ ಶ್ರಮವನ್ನು ಕಡಿಮೆ ಮಾಡಿದ್ದಾರೆ. ನೋಡಿ,
ನೀವು ನಿಮ್ಮ ಮಕ್ಕಳಿಗೆ, ನಿಮ್ಮ ಬಂಧುಗಳಿಗೆ, ನಿಮ್ಮ ಸಹೋದರರಿಗೆ, ನಿಮ್ಮ ಸ್ನೇಹಿತರಿಗೆ ಮೌಲ್ಯಗಳನ್ನು ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಇಂಥ ಒಂದು ಪುಸ್ತಕವನ್ನು